ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು LPP ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮನ್ನು ಹೇಗೆ ಫಾರ್ಮುಲೇಟ್ ಮಾಡೋದಂತ ನೋಡೋಣ. ಪ್ರಾಬ್ಲಮ್ ಏನಂತ ಓದೋಣ. ಎ ಕಂಪನಿ ಮ್ಯಾನುಫ್ಯಾಕ್ಚರ್ 2 ಪ್ರಾಡಕ್ಟ್ ಫೈಬರ್ ಅಂಡ್ ವಿಸ್ಪರ್ಸ್. 1 kg of fiber fetches a profit ₹400 on 1 kg whispers, gives a profit ₹500. These two products uses free basic resource, labor, car and raw material to produce of 1 kg of it requires in main days of labor 2 units of power and 2 units of raw materials. To product 1 kg raw material to produce 1 kg whispers, it requires 2 men of labor, 3 unit of power, the 1 unit raw material. The resources are limited in nature such that a labor 500 units of product and ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಡಾಟಾ ಮೆಟ್ರಿಕ್ಸ್ ಟೇಬಲ್ ನೋಡಿ. ರಿಸೋರ್ಸ್, ಫೈಬರ್, ವಿಸ್ಪರ್ಸ್, ಅವೈಲಬಿಲಿಟಿ. ರಿಸೋರ್ಸಲ್ಲಿ ಪ್ರಾಫಿಟ್, ಲೇಬರ್, ಪವರ್, ರಾ ಮೆಟೀರಿಯಲ್. ನೋಡಿ ಇಲ್ಲಿ ಪ್ರಾಫಿಟ್ ಪರ್ KGಯಲ್ಲಿ ₹400, ₹500 ಮ್ಯಾಕ್ಸಿಮಮ್ ಅಂತಿದೆ. ಅಂದರೆ ಫೈಬರ್ ಮಾಡಿದರೆ ₹400 ಲಾಭ ಸಿಗುತ್ತೆ, ವಿಸ್ಪರ್ಸ್ ಮಾಡಿದರೆ ₹500 ಲಾಭ ಸಿಗುತ್ತೆ. ಲೇಬರಲ್ಲಿ ಒಬ್ಬ ಲೇಬರ್ ಇದ್ದಾನೆ ಫೈಬರಲ್ಲಿ, ವಿಸ್ಪರ್ಸಲ್ಲಿ ಇಬ್ಬರು ಲೇಬರ್ ಇದೆ. ಅಂದರೆ ಇಲ್ಲಿ ಅವೈಲಬಿಲಿಟಿ 100ಕ್ಕಿಂತ ಕಡಿಮೆ ಇದ್ದಾರೆ. ಪವರಲ್ಲಿ 2 ಯೂನಿಟ್ಸ್ ಇದೆ, ವಿಸ್ಪರ್ಸಲ್ಲಿ 3 ಯೂನಿಟ್ಸ್ ಇದೆ. ಇಲ್ಲಿ 500 ಜನಕ್ಕಿಂತ ಕಡಿಮೆ ಇದ್ದಾರೆ. ರಾ ಮೆಟೀರಿಯಲಲ್ಲಿ ಟೂ ಫೈಬರ್ಸ್ ಇದೆ, 1 ವಿಸ್ಪರ್ಸ್ ಇದೆ.